ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋ ಅಖಿಲಾಜ್ಞಾನ ಮದಧ್ವಾಂತ ದಿವಾಕರ ಜಯತ್ಯವಿದಸಜ್ಞಾನ ಸುಖಶಕ್ತಿ ಭಯೋನಿಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಚ್ಚಕರ್ಥ ಮಮ ಸ್ತೋತ್ರಂ ಮತ್ಕಥಾಭ್ಯುದಯಾಂಕಿತಂ ಯದ್ವಾ ತಪಸಿ ನಿಷ್ಠಾ ಚ ಸಯೇಷ ಮದನುಗ್ರಹ. ಬ್ರಹ್ಮದೇವರ ಸುದೀರ್ಘವಾದ ತಪಸ್ಸು ಆದ ನಂತರದಲ್ಲಿ ಸ್ವಯಂ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳುವಂತಹ ಮಾತು, ಬ್ರಹ್ಮದೇವರೇ, ಇಲ್ಲಿ ತನಕ ನೀವೇನು ತಪಸ್ಸನ್ನು ಮಾಡಿದ್ದೀರಿ, ಏನು ಸ್ತೋತ್ರ ಮಾಡಿದ್ದೀರಿ, ಏನು ನನ್ನ ಗುಣಗಳನ್ನು ವರ್ಣನೆ ಮಾಡಿದ್ದೀರಿ, ಇದೆಲ್ಲದಕ್ಕೂ ಮೂಲಭೂತವಾದದ್ದು ಏನು ಅಂತಂದರೆ ಕೇವಲ ನನ್ನ ಅನುಗ್ರಹದ ಬಲ ನಿಮ್ಮ ಮೇಲೆ ಇದೆ ಅನ್ನುವ ಕಾರಣಕ್ಕಾಗಿ ನಿಮ್ಮಿಂದ ಇಂತಹ ವಿಶಿಷ್ಟವಾದ ಸಾಧನೆ ಆಯಿತು ಅಂತ ಹೇಳಿ ಸ್ವಯಂ ದೇವರು ಬ್ರಹ್ಮದೇವರಿಗೆ ಹೇಳುವಂತಹ ಮಾತು. ಆಲೋಚನೆಯನ್ನು ಮಾಡಿ, ಬ್ರಹ್ಮದೇವರ ಒಂದಿಷ್ಟು ಸಾಧನೆ ನಡೆಯಬೇಕು ಅಂದರೆ ದೇವರ ಅನುಗ್ರಹ ಇಲ್ಲದೆ ಇದ್ದರೆ ಬ್ರಹ್ಮದೇವರ ಸಾಧನೆ ನಡೆಯುವುದಿಲ್ಲ ಅಂತಂದರೆ ನಮ್ಮಂತಹ ಅತ್ಯಲ್ಪರು ನಾವೇನಾದರೂ ದೇವರ ಅನುಗ್ರಹ ಇಲ್ಲ ಅಂತಂದರೆ ಅದನ್ನು ಹೇಗೆ ಮಾಡುವುದಕ್ಕೆ ಸಾಧ್ಯ ಇದೆ ಹೇಳಿ. ಬಸವನಗುಡಿಯಲ್ಲಿ ಯಾರಾದರೂ ಒಂದು ಮನೆಯನ್ನು ತೆಗೆದುಕೊಳ್ತಾರೆ ಅಂತಂದರೆ ಮನೆಯನ್ನು ತೆಗೆದುಕೊಂಡ ಮೇಲೆ 4 ಜನರನ್ನು ಗೃಹ ಪ್ರವೇಶಕ್ಕೆ ಕರೀತಾರೆ ಅಂತಾದರೆ ಆದರೆ ಇದರ ಹಿನ್ನೆಲೆಯಲ್ಲಿ ಅವರ ಶ್ರೀಮಂತಿಕೆಯನ್ನು ನಾವು ಊಹಿಸಬಹುದು. ಹಾಗಿದ್ದ ಹಾಗೆ ಇದು ನನ್ನ ಯೋಗ್ಯತೆಯಲ್ಲ, ಕೋಟಿ ನರಸಿಂಹ ಮಂತ್ರ ಅನ್ನುವಂಥದ್ದು ಈ ಜಪ ಆಗಿದೆ ಅಂತಂದರೆ ಇದರ ಹಿನ್ನೆಲೆಯಲ್ಲಿ ಪೂರ್ಣವಾಗಿ ನನ್ನ ಜೊತೆಯಲ್ಲಿ ನಿಂತದ್ದು ನನು ಸಖಾ ಮಮ ಕಾನನ ಗೋವಿಭು, ಸರ್ವೋತ್ತಮನಾದ ದೇವರೇ ಇದನ್ನು ನಿಂತು ಮಾಡಿಸಿದ್ದೆ ಹೊರತಾಗಿ ಇದು ನಾನು ಸ್ವಯಂ ಮಾಡಿದ್ದಲ್ಲೇ ಅಲ್ಲ. ಸುಮಾರು 32 ಲಕ್ಷ ಜಪ ಆಗೋದ್ರೊಳಗೇನೆ ಪ್ರಾಣ ಮೇಲೆ ಕೆಳಗೆ ಹೋಗಿ ಬಂದ್ಬಿಡುತ್ತೆ. ಪ್ರತಿನಿತ್ಯ ಕೂಡಬೇಕು, ಅದಕ್ಕಾಗಿ ದೇವರು ಇದಕ್ಕೆ ಅದು ಎಷ್ಟು ರೀತಿಯಾಗಿ ಅನುಕೂಲ ಮಾಡಬೇಕು ಅಂದರೆ ನಿಮಗೆಲ್ಲರಿಗೂ ನನ್ನ ಸ್ವಯಂ ಅನುಭವವನ್ನು ಹೇಳ್ತೇನೆ. ಮನುಷ್ಯ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ, ಪ್ರಾರಂಭಕ್ಕೆ ಬಹಳ ಉತ್ಸಾಹ ಇರುತ್ತೆ, ಹೋಗ್ತಾ 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 ಉತ್ಸಾಹ ಪೂರ್ಣವಾಗಿ ಕುಸಿತಾ ಹೋಗುತ್ತೆ. ಹಾಗೆ ಜಪ ಮಾಡಿ ಪ್ರಾರಂಭ ಏನೋ ಮಾಡಿದ್ದಾಯಿತು, ಆದರೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಉತ್ಸಾಹ ಪೂರ್ತಿ ಬತ್ತಿ ಹೋಯಿತು ನನಗೆ. ಆ ಸಮಯದಲ್ಲಿ ನಾನು ವಿಶೇಷವಾಗಿ ಸಿಂಹಾಚಲ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೆ. ಆ ಮಂತ್ರದಲ್ಲಿ ದೀಕ್ಷೆ ಹುಟ್ಟುವುದಕ್ಕಾಗಿ, ಅದರಲ್ಲಿ ಆದರ ಹಾಗೂ ನೈರಂತರ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಿಂಹಾಚಲ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೆ. ವಿಶೇಷವಾಗಿ ಪ್ರಾರಂಭವಾದ ಕೆಲಸ ಮುಕ್ತಾಯ ತನಕ ತೆಗೆದುಕೊಂಡು ಹೋಗುವುದಕ್ಕಾಗಿ ದಿಗ್ವಿಜಯ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೆ. ಈ ಕಾರ್ಯಕ್ರಮ ಪೂರ್ತಿ ಮುಕ್ತಾಯವಾಗಿ ದೇವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಮುತ್ತಗಿ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೆ. ಹೀಗಾಗಿ ಸ್ವಯಂ ದೇವರೇ 3 ರೂಪಗಳಿಂದ ಸನ್ನಿಹಿತನಾಗಿ ಈ ಕಾರ್ಯಕ್ರಮವನ್ನು ಪರಮಾತ್ಮ ಪರಿಪೂರ್ಣವಾಗಿ ಗೊಳಿಸಿದ್ದಾನೆ. ಇದು ನಾನು ಮಾಡುವಂತಹ ಕೆಲಸ ಅಲ್ಲೇ ಅಲ್ಲ. ಅನೇಕ ವಿಘ್ನಗಳು ಪ್ರಾರಂಭಕ್ಕೆ ಕೂಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಯಾವತ್ತೂ ದೇವರು ಆ ವಿಘ್ನಗಳ ತಲೆಯ ಮೇಲೆ ಕಾಲಿಟ್ಟ ಬಿಲೀವ್ ಮೀ, ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಇವತ್ತಿನ ತನಕ ನನಗೆ ಜಪ ಮಾಡುವುದಕ್ಕೆ ಒಂದೂ ವಿಘ್ನಗಳು ಬರಲಿಲ್ಲ. ಇಷ್ಟು ಸ್ವಯಂ ಅಂದರೆ ಒಬ್ಬ ವ್ಯಕ್ತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪರಿಪೂರ್ಣವಾಗಿ ನನಗೆ ಸಹಕಾರ ಮಾಡಿದವರು ಮತ್ತೊಬ್ಬರು ಮಹಾಲಕ್ಷ್ಮೀ ದೇವಿ, ಯಂತ್ರೋದ್ಧಾರಕ ಪ್ರಾಣದೇವರು, ಸಮಸ್ತ ತತ್ವಾಭಿಮಾನಿ ದೇವತೆಗಳು, ಸಮಸ್ತ ಗುರುಗಳು, ಇವರೆಲ್ಲರ ವಿಶೇಷವಾದಂತಹ ಅನುಗ್ರಹದಿಂದಾಗಿ ಈ ಕಾರ್ಯಕ್ರಮ ನಡೆದಿದೆ. ಈ ಸಮಯದಲ್ಲಿ ನಾನು ಸ್ಮರಣೆ ಮಾಡಲೇಬೇಕು ಪ್ರಾತಸ್ಮರಣೀಯರಾದಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಆ ಮಹಾತ್ಮರ ವಿಶೇಷವಾದಂತಹ ಅನುಗ್ರಹದ ಬಲ ಏನು ವಿಚಿತ್ರ ಅಂದರೆ, ಜಪ ಮಾಡಿ ಕೋಟಿ ಜಪ, ಪ್ರಾಯ 98 ಭಾಗದ ಜಪ ಇದೇ ನರಸಿಂಹದೇವರ ಸನ್ನಿಧಾನದಲ್ಲಿ ನಡೆದದ್ದು. 98 ಲಕ್ಷ ಜಪ ತನಕ ಇದೇ ನರಸಿಂಹದೇವರ ಸನ್ನಿಧಾನದಲ್ಲಿ ನಡೆದದ್ದು. ನಿಮಗೆ ಇಷ್ಟು ಆಶ್ಚರ್ಯ ಆಗುತ್ತೆ ಹೇಳಿದರೆ, ಕೋಟಿ ಜಪ ಯಾವತ್ತು ಮುಗಿತು ಅಂದರೆ ಸರಿಯಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆರಾಧನೆ ದಿವಸದಂತೆಯೇ ಈ ಜಪ ಸರಿಯಾಗಿ ಮುಟ್ಟಿತು. ಅಂದರೆ ಸತ್ಯಧ್ಯಾನ ತೀರ್ಥರು ತಾವು ಇರುವಾಗಲೇ ಅವರು ಸಂಕಲ್ಪ ಮಾಡಿದ್ದಾರೆ ಮಹಾತ್ಮರು ಮುಂದೆ ಈ ಕೆಲಸವನ್ನು ಮಾಡಿಸಬೇಕು ಅಂತ ಹೇಳಿ. ಅವರಿಗೆ ಇಷ್ಟ ಆಗಿದೆ ಅನ್ನುವ ಕಾರಣಕ್ಕಾಗಿ ದಿವಸ ಇದು ಸಮರ್ಪಣೆಯಾಗಿದೆ. ಅಂತಹ ಮಹಾತ್ಮರಿಗೆ ವಿಶೇಷವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ
ಅದೇ ರೀತಿಯಾಗಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಆ ಮಹಾತ್ಮರೇ ನನ್ನನ್ನು ವಿದ್ಯಾಪೀಠಕ್ಕೆ ಕರ್ಕೊಂಡ್ಬಂದದ್ದು ನಮ್ಮ ಮಾತಾಮಹನಿಗೆ ಹೇಳಿ ಅನೇಕ ಬಾರಿ ವಿದ್ಯಾಪೀಠಕ್ಕೆ ಕಳಿಸ್ಬೇಕು ಅಂತ ನಮ್ಮ ಮಾತಾಮಹನಿಗೆ ಹೇಳಿದರು. ಆಗ ನಮ್ಮ ಮಾತಾಮಹ ಇಲ್ಲ, ಇನ್ನು ಉಪನಯನ ಆಗಿಲ್ಲ, ಅದಕ್ಕಾಗಿ ಸತ್ಯಕ್ಕೆ ಕಳಿಸೋದಿಲ್ಲ ಅಂತ ಹೇಳಿದ್ರೆ ನನ್ನ ಕರ್ಕೊಂಡು ಸ್ವಾಮಿಗಳು ನಾನೇ ಉಪನಯನ ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತೇಳಿ ಅವರೇ ನನ್ನನ್ನು ವಿದ್ಯಾಪೀಠಕ್ಕೆ ಕರ್ಕೊಂಡು ಬಂದು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ತಿರುಗೋಯಿತೂರಿನಲ್ಲಿ ಅವರೇ ಉಪನಯನವನ್ನು ಮಾಡಿ ಮುಂದೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಅನುಗ್ರಹವನ್ನು ವಹಿಸ್ತಾ ಪೂಜ್ಯ ಮಹಾಸ್ವಾಮಿಗಳ ಕರುಣೆ ಅದು ಎಷ್ಟು ವಿಚಿತ್ರ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಪ ಪ್ರಾರಂಭವಾಗಿ ಕೆಲವು ದಿವಸಗಳಾಗಿತ್ತು. ಕೆಲವು ದಿವಸಗಳಾದ ಮೇಲೆ ಸ್ವಾಮಿಗಳು ತಿರುಗೋಳೂರಿನಲ್ಲಿ ಇದ್ದರು. ಸ್ವಾಮಿಗಳು ತಿರುಗೋಳೂರಿನಲ್ಲಿ ಇದ್ದರೆ ಸ್ವಾಮಿಗಳಿಗೆ ಹೋಗಿ ಈ ಥರ ಮತ್ತೆ ನಿಮ್ಮ ಅನುಗ್ರಹದಿಂದ ನಡೀತಾ ಇದೆ, ವಿಶೇಷವಾಗಿ ನಡಿಬೇಕು ಅಂತ ಹೇಳಿದೆ. ಸ್ವಾಮಿಗಳಿಗೆ ಅದು ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಮಂತ್ರಾಕ್ಷತೆ ಕೊಡಬೇಕು ನನಗೆ. ಆದರೆ ಸ್ವಾಮಿಗಳು ಅವಾಗ ಮಂತ್ರಾಕ್ಷತೆ ಕೊಡಲಿಲ್ಲ. ಸ್ವಾಮಿಗಳು ನನ್ನನ್ನು ಕರ್ಕೊಂಡು ಹೋಗಿ, ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಸುಮಾರು 50 ನಿಮಿಷ ಸ್ವಾಮಿಗಳು ನನ್ನನ್ನು ಕರ್ಕೊಂಡು ಹೋಗಿ ರಘುತ್ತಮ ತೀರ್ಥರಿಗೆ ಪ್ರದಕ್ಷಿಣೆಯನ್ನು ಮಾಡಿಸಿದರು. ಸ್ವಯಂ ಅವರು ಪ್ರದಕ್ಷಿಣೆಯನ್ನು ಹಾಕ್ತಾ 50 ನಿಮಿಷ ರಘುತ್ತಮರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಮಾರನೇ ದಿವಸ ರಾಮದೇವರ ಪೂಜೆಯನ್ನು ಮಾಡಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಡ್ತಾ, ಕುಸು ಇದು ಕೆಲಸ ಆಗಬೇಕು ಅಂದರೆ ರಘುತ್ತಮರ ಅನುಗ್ರಹ ಬೇಕಪ್ಪ, ಸತ್ಯ ಪ್ರಮೋದ ತೀರ್ಥರ ಅನುಗ್ರಹ ಬೇಕು, ಇತರೇ ನಡೆಯುವಂಥದ್ದು. ವಿಶೇಷವಾಗಿ ನಾನು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ನಿನ್ನ ಜಪ ನಿರ್ವಿಘ್ನವಾಗಿ ನಡೆಯಲಿ ಅಂತ ಯಾವತ್ತೂ ಮಂತ್ರಾಕ್ಷತೆಯನ್ನು ಕೊಟ್ಟು ಇವತ್ತಿನ ತನಕ ಜಪಕ್ಕೆ ಒಟ್ಟಾರೆ ವಿಘ್ನವೇ ಬರಲಿಲ್ಲ ಅಂತಂದರೆ ಅವರು ಪರಮಪೂಜ್ಯರಾದಂತಹ ಸ್ವಾಮಿಗಳ ವಿಶೇಷವಾದಂತಹ ಅನುಗ್ರಹ. ಕೋಟಿ ಜಪ ಆದ ಕೂಡಲೇ, ಈ ಮಾತು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಕೋಟಿ ಜಪ ಆದಮೇಲೆ ಮತ್ತೆ ಸ್ವಾಮಿಗಳು ಸ್ನಾನ ಮಾಡಿಕೊಂಡು ಬಂದು ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ಮತ್ತೆ ನರಸಿಂಹಮಂತ್ರವನ್ನು ಉಪದೇಶ ಮಾಡಿದರು. ಉಪದೇಶ ಮಾಡಿ ಆಗ ಮಂತ್ರಾಕ್ಷತೆ ಕೊಡಬೇಕಾದ್ರೆ ಸ್ವಾಮಿಗಳು ಹೇಳಿದ್ದು, ನಿನಗೆ ಯಾರ್ದೂ ದೃಷ್ಟಿ ಹರಿದೋದು ಬೇಡಪ್ಪ, ಜಪ ನಿರ್ವಿಘ್ನವಾಗಿ ಕೊನೆಯ ತನಕ ಹೀಗೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ಸ್ವಾಮಿಗಳು ಅಷ್ಟು ಶಿಷ್ಯನ ಮೇಲೆ ವಾತ್ಸಲ್ಯ. ನನ್ನಿಂದ ಏನೂ ಪ್ರಯೋಜನ ಇಲ್ಲ ಅವರಿಗೆ, ಆದರೆ ಅಷ್ಟು ವಿಶೇಷವಾಗಿ ಸ್ವಾಮಿಗಳು ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ಋಷೀನಾಂ ಪುನರಾತ್ಯಾನಾಂ ವಾಚಮರ್ಥೋನುಧಾವತಿ ಅಂತ ಹೇಳಿದ ಹಾಗೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಜಪದ ಸಮರ್ಪಣೆ ಎನ್ನುವಂಥದ್ದು ನಡೀತಾ ಇದೆ.